ಬೆಂಗಳೂರಿಗೆ ಮತ್ತೆ ಕಸದ ಸಮಸ್ಯೆ ಶುರುವಾಗಿದೆ. ಕಳೆದ 3 ದಿನಗಳಿಂದ ವಿಲೇವಾರಿ ಆಗ್ತಾ ಇಲ್ಲ ನಗರದ ಕಸ. ಯಲಹಂಕದ ಬೆಲ್ಲಹಳ್ಳಿ ಕ್ವಾರಿಯಲ್ಲಿ ಕಸ ಡಂಪಿಂಗ್ ಸ್ಥಗಿತ ಆಗಿದೆ. ಕೆಲ ಪ್ರಭಾವಿಗಳು ಕ್ವಾರಿಯಲ್ಲಿ ಕಸ ವಿಲೇವಾರಿಗೆ ತಡೆಯನ್ನು ಒಡ್ತಾ ಇದ್ದಾರಂತೆ. ಬೆಲ್ಲಹಳ್ಳಿ ಕ್ವಾರಿಯಲ್ಲಿ ನಿಂತಿವೆ ಕಸ ಸಾಗಿಸಿರುವಂತಹ ಲಾರಿಗಳು. ಕಳೆದ 3 ದಿನಗಳಿಂದ ಕಸ ಖಾಲಿ ಮಾಡಲಾಗದೆ ಪರದಾಟ ನಡೆಸಲಾಗ್ತಾ ಇದೆ. ಕ್ವಾರಿಯಲ್ಲೇ ನಿಂತಿರುವ 50ಕ್ಕೂ ಅಧಿಕ ಕಸದ ಲಾರಿಗಳು ಕಸವನ್ನು ಹೊತ್ತು ವಾಪಸ್ ಬರೋಕ್ಕೂ ಆಗದೆ, ಅಲ್ಲಿ ಡಂಪ್ ಮಾಡೋಕ್ಕೂ ಜಾಗ ಸಿಗದೆ ಒದ್ದಾಡ್ತಾ ಇರುವಂಥದ್ದು. ಈ ರೀತಿ ಕಸ ವಿಲೇವಾರಿ ಆಗದೆ ಹೋದರೆ ನಗರದ ಕತೆ ಏನು ಅನ್ನೋದು 2 ದಿವಸ ಕಳೆದ್ರೆ ಅನ್ನುವಂಥ ಪ್ರಶ್ನೆ ಈಗ ಎಲ್ಲ ಕಡೆ ಮೂಡ್ತಾ ಇದೆ. ಈಗ ನಮ್ಮ ಜೊತೆಗೆ ಮಾತಾಡೋಕೆ ಕಾಂಟ್ರಾಕ್ಟರ್ ಸುಬ್ರಹ್ಮಣ್ಯ ಅವರಿದ್ದಾರೆ. ಸುಬ್ರಹ್ಮಣ್ಯ ಅವರೇ, ಏನು ಪ್ರಾಬ್ಲಮ್ ಆಗಿದೆ? ನನ್ನ ಹೆಸರು ಬಾಲಸುಬ್ರಹ್ಮಣ್ಯ, ಪ್ರಧಾನ ಕಾರ್ಯದರ್ಶಿ ಗುತ್ತಿಗೆದಾರರ ಸಂಘ. ಹೇಳಿ ಬಾಲಸುಬ್ರಹ್ಮಣ್ಯ ಅವರೇ, ಏನು ಪ್ರಾಬ್ಲಮ್ ಆಗಿದೆ? ನಿರಂತರವಾಗಿ ಕಸ ವಿಲೇವಾರಿ ಆಗ್ತಾ ಇತ್ತು. ಈಗ ಕಳೆದ 3 ದಿನಗಳಿಂದ ಅದು ರಾಜಕೀಯ ಪ್ರೇರಿತವಾಗಿ ನಗರಾಭಿವೃದ್ಧಿ ಸಚಿವರಾದ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕಳಂಕ ತರುವ ರೀತಿಯಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹಾಗೂ ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಶಾಮೀಲಾಗಿ ಈಗ ಅಲ್ಲಿ ಕಸ ವಿಲೇವಾರಿ ತಡೆ ಹಿಡಿದಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ವಿಲೇಜ್ ಡೆವಲಪ್ಮೆಂಟ್ಗೋಸ್ಕರ ಗ್ರಾಂಟ್ ಬೇಕು ಅಂತ ಹೇಳಿ ಅವ್ರದ್ದು ಒಂದು ಒತ್ತಾಯ ಆಗಿದೆ. ಆ ಗ್ರಾಂಟ್ ಅನ್ನ ಉಪಮುಖ್ಯಮಂತ್ರಿಗಳು ಸಭೆ ಕರೆದು ನಾನು ಅದನ್ನ ಏನಿದೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ತಮ್ಮ ವಿಲೇಜ್ಗೆ ಏನ್ ಬೇಕಾಗಿದೆ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿದಾಗ್ಯೂ ಸಹ ಉದ್ದೇಶಪೂರ್ವಕವಾಗಿ ಅವರಿಗೆ ಒಂದು ಕಳಂಕ ತರೋ ರೀತಿಯಲ್ಲಿ ಕೆಲವು ಅಧಿಕಾರಿಗಳು ಸೇರ್ಕೊಂಡು ಈ ಕುತಂತ್ರಗಳನ್ನ ನಡೆಸ್ತಾ ಇದ್ದಾರೆ. ಇದರಿಂದ ಮುಂದೆ ಏನಾಗುತ್ತೆ, ಸಾರ್ವಜನಿಕರಲ್ಲಿ ಸಮಸ್ಯೆ ಉಂಟಾದಾಗ ಗಾರ್ಬೇಜ್ ಮಾಫಿಯಾ ಇದೆ, ಇದು ಗುತ್ತಿಗೆದಾರರ ಪ್ರಭಾವ ಇದೆ ಅಂತೇಳಿ ನಾಳೆ ತಿಳ್ಕೋಬಾರ್ದು ಅಂತೇಳಿ ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೊಲ್ಯೂಷನ್ ಏನು? ಈಗ ಸಮಸ್ಯೆ ಆಗಿದೆ, ಈಗ ಅಲ್ಲಿ ಕೆಲ ಪ್ರಭಾವಿಗಳು ಹಿಂಗ್ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಪ್ರಭಾವಿಗಳು ಹಿಂಗ್ ಮಾಡ್ತಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಅಧಿಕಾರಿಗಳು ಯಾರು ಇದುವರೆಗೂ ಹೋಗೇ ಇಲ್ಲಲ್ಲ. ನಿನ್ನೆ ಎಲ್ಲ ಅವರು ನಮ್ಮ ಜಡ್ಡಿ ಆಯುಕ್ತರಾದಂತ ಸರ್ಫರಾಜ್ ಖಾನ್ ಅವರು ಡೆಲ್ಲಿನಲ್ಲಿ NGT ಕೇಸ್ ಸಲುವಾಗಿ ಹೋಗಿದ್ರು. ಆದ್ರೆ ನಮ್ಮ ವಿಶೇಷ ಆಯುಕ್ತರು ಹೋಗ್ಬೇಕಾಗಿತ್ತು, ಅವರು ಸಹ ಹೋಗಿಲ್ಲ. ಮತ್ತೆ ಆಯುಕ್ತರು ಇಲ್ಲಿ ನಮ್ಮ ರಿಪಬ್ಲಿಕ್ ಡೇ ಮತ್ತೆ ಚುನಾವಣೆ ಮೀಟಿಂಗ್ಗಳಲ್ಲಿ ಅವರು ಬ್ಯುಸಿ ನಿರತರಾಗಿದ್ದಾರೆ. ಈಗ ಸರ್ಫರಾಜ್ ಖಾನ್ ಅವರು ಹಜ್ ಭವನದಲ್ಲಿ ಮೀಟಿಂಗ್ ತಗೊಂಡಿದ್ದಾರೆ, ಅಲ್ಲಿನ ವಿಲೇಜರ್ಸ್ ಎಲ್ಲ ಕರೆಸಿ. ಅದು ಯಾವ ರೀತಿನಲ್ಲಿ ಇತ್ಯರ್ಥ ಆಗುತ್ತೆ ಅದನ್ನು ನೋಡ್ಬೇಕಾಗಿದೆ. ಈಗ ಕಳೆದ 3 ದಿವಸದಿಂದ ಬೆಳ್ಳಳ್ಳಿಗೆ ಹೋಗುವಂತದನ್ನೆಲ್ಲ ಸ್ಟಾಗ್ನೇಷನ್ ಆಗಿ ನಿಂತಿದೆ. ಥ್ಯಾಂಕ್ ಯು ಬಾಲಸುಬ್ರಹ್ಮಣ್ಯ ಅವರೇ. ಇವರು ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಾಲಸುಬ್ರಹ್ಮಣ್ಯ ಅವರ ಪ್ರತಿಕ್ರಿಯೆ. ಕೆಲ ಪ್ರಭಾವಿಗಳು ಈ ರೀತಿ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಕೂಡ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ. ಯಾರು ಕೂಡ ಸ್ಥಳಕ್ಕೆ ಹೋಗಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ.